ಬ್ರೈಡಲ್ ಮೇಕಪ್. ಸೊ ನಿಮ್ಮೆಲ್ರಿಗೂ ಇವತ್ತಿನ ಒಂದು ವಿಡಿಯೋಲಿ ಸಕ್ಕತ್ತಾಗಿರೋ ಬ್ರೈಡಲ್ ಮೇಕಪ್ ಮಾಡಿ ತೋರಿಸ್ತೀನಿ. ಸೊ ಬ್ರೈಡಲ್ ಮೇಕಪ್ ಅಂದಿದ್ದ ಕೂಡಲೇ ನಮ್ಮೆಲ್ರಿಗೂ ಏನೋ ಬ್ರಹ್ಮವಿದ್ಯೆ ಥರ ಅನಿಸುತ್ತೆ, ಬಟ್ ಏನೂ ಇಲ್ಲ. ಕರೆಕ್ಟಾಗಿ ನಾವು ಮೇಕಪ್ ಮಾಡೋ ರೀತಿಯಲ್ಲೇ ಮಾಡೋದು, ಬಟ್ ಎಕ್ಸ್ಟ್ರಾ ಸ್ಟೆಪ್ಸ್ನು ಫಾಲೋ ಮಾಡಬೇಕಾಗತ್ತೆ ಜಸ್ಟ್ ಟು ಮೇಕ್ ಇಟ್ ಲಾಂಗ್ ಲಾಸ್ಟಿಂಗ್. ಸೊ ಅದೇ ಬ್ರೈಡಲ್ ಮೇಕಪ್ ಅನ್ನೋದು, ಬಟ್ ಬೇರೆ ಎಲ್ಲ ಸೇಮೇ ಇರುತ್ತೆ. ನಾವು ಜ್ಯುವೆಲ್ರಿ ಸಾರಿ ಎಲ್ಲ ಹಾಕಿದಾಗ ಆ ಒಂದು ಮೇಕಪ್ ಏನು ನೆಕ್ಸ್ಟ್ ಲೆವೆಲ್ ಥರ ಕಾಣಿಸುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ಬ್ಯೂಟಿಫುಲ್ ಆದಂಥ ಬ್ರೈಡಲ್ ಮೇಕಪ್ ನೀವು ಹೇಗೆ ನಿಮ್ಮ ಫಂಕ್ಷನ್ ಏನಾದರೂ ಇದ್ದರೆ, ಮದುವೆ ಸಮಾರಂಭ, ಎಂಗೇಜ್ಮೆಂಟ್, ಶ್ರೀಮಂತ, ನಾಮಕರಣ ಎಕ್ಸೆಟ್ರಾ ಏನಾದರೂ ಇದ್ದರೆ ನೀವು ಟ್ರೈ ಮಾಡ್ಬೋದು. ಸೊ ಈಗ ಮಾಯ್ಶ್ಚರೈಸರ್ ಹಾಕ್ತಾಯಿದ್ದೀನಿ. ಫೇಸ್ ವಾಶ್ ಆದ ನಂತರ ದ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಏನಂದರೆ ಒಂದು ಒಳ್ಳೆ ಮಾಯ್ಶ್ಚರೈಸರ್ ಯೂಸ್ ಮಾಡೋದು. ಲೈಕ್ ಇಲ್ಲಿ ನಾನು ಸೆಟಾಫಿಲ್ನ ಮಾಯ್ಶ್ಚರೈಸರ್ ಯೂಸ್ ಮಾಡಿದೆ. ಸೊ ಟು ಆಲ್ ಮೈ ಡ್ರೈ ಸ್ಕಿನ್ ಪೀಪಲ್ ಔಟ್ ದೇರ್, ಈ ಒಂದು ಫೇಸ್ ಆಯಿಲ್ನ ನೀವು ಡೆಫಿನೆಟಾಗಿ ಟ್ರೈ ಮಾಡಬೇಕು. ಇದು ಡಿಸ್ಗಿಸ್ ಕಾಸ್ಮೆಟಿಕ್ಸ್ನ ಒಂದು ರೈನ್ಬೋ ಗ್ಲೋ ಆಯಿಲ್, ವೆರಿ ನೈಸ್ ಎಸ್ಪೆಷಲಿ ಫಾರ್ ಡ್ರೈ ಸ್ಕಿನ್ ಟೈಪ್ಸ್. ಸೊ ಇದಾದ ನಂತರ ಮ್ಯಾಕ್ನ ಸ್ಟುಡಿಯೋ ಫಿಕ್ಸ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಪ್ರೈಮರ್ ಯೂಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಮಾಯ್ಶ್ಚರೈಸರ್ ಯೂಸ್ ಮಾಡಿ ನೀವು ಡೈರೆಕ್ಟಾಗಿ ಪ್ರೈಮರ್ ಯೂಸ್ ಮಾಡ್ಬೋದು ಇಫ್ ಯು ಆರ್ ಆಯಿಲಿ ಸ್ಕಿನ್ ಟೈಪ್. ಡ್ರೈ ಸ್ಕಿನ್ ಅವರು ಆ ಒಂದು ಎಕ್ಸ್ಟ್ರಾ ಸ್ಟೆಪ್ನ ಫಾಲೋ ಮಾಡಿ ಫೇಸ್ ಆಯಿಲ್ ಯೂಸ್ ಮಾಡೋದು. ಸೊ ವಾಟ್ ದಿಸ್ ಪ್ರೈಮರ್ ಡಸ್ ದಿಸ್ ಅಂದರೆ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ, ನಿಮ್ಮ ಸ್ಕಿನ್ ಟೆಕ್ಸ್ಚರ್ನ ಸ್ಮೂತ್ ಮಾಡುತ್ತೆ. ಇದರ ಮೇಲೆ ನಿಮ್ಮ ಮೇಕಪ್ ತುಂಬ ಸಾಫ್ಟಾಗಿ ನೀಟಾಗಿ ಬ್ಲೆಂಡ್ ಆಗುತ್ತೆ. ಈಗ ಪಿಗ್ಮೆಂಟೇಷನ್ ಎಲ್ಲ ಕವರ್ ಮಾಡೋಣ. ಸೊ ನಾನು ಕನ್ಸೀಲರ್ ಹಾಕೋದಕ್ಕಿಂತ ಮೊದಲು ಕಲರ್ ಕರೆಕ್ಷನ್ ಮಾಡ್ತಿದ್ದೀನಿ. ಪ್ಯಾಕ್ನ ಟೇಕ್ ಕವರ್ ಕಲರ್ ಕರೆಕ್ಟರ್ ಇನ್ ದ ಶೇಡ್ ಪಂಪ್ಕಿನ್. ಸೊ ಗೈಸ್, ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಲ್ಲಿ ಒಂದು ಪುಟ್ಟ ಡಾಟ್ ಇಟ್ಕೊಂಡು ನಿಮ್ಮ ಬೆರಳಿಂದಾನೇ ಬ್ಲೆಂಡ್ ಮಾಡ್ಕೋಬೋದು. ಸೊ ಇದ್ರ ಮೇಲೆ ನೀವು ಕನ್ಸೀಲರ್ ಹಾಕಿದಾಗ ಏನಾಗುತ್ತೆ, ಯೂಶ್ವಲಿ ಬರೀ ಕನ್ಸೀಲರ್ ಹಾಕಿದ್ರೆ ಸ್ವಲ್ಪ ಹೊತ್ತಾದ ನಂತರ ಬೂದಿ ಥರ ಗ್ರೀನಿಶ್ ಆಗಿ ಕಾಣಿಸುತ್ತೆ, ಫೇಡ್ ಆಗುತ್ತೆ ಬೇಸಿಕಲಿ. ಬಟ್ ನೀವು ಕಲರ್ ಕರೆಕ್ಟರ್ ಮಾಡಿ ಕನ್ಸೀಲರ್ ಹಾಕಿದ್ರೆ ಆಲ್ ಡೇ ನಿಮ್ಮ ಒಂದು ಸ್ಕಿನ್ ಟೋನ್ ಏನಿದೆ ನ್ಯಾಚುರಲ್ ಆಗಿ ಇವನ್ ಆಗಿರೋ ಥರ ಕಾಣುತ್ತೆ. ಆ್ಯಂಡ್ ದಿಸ್ ಮೇಕ್ಸ್ ಲಾಂಗ್ ಲಾಸ್ಟಿಂಗ್ ಆಲ್ಸೋ. ಆ ಒಂದು ಕನ್ಸೀಲರ್ನ ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ. ಈಗ ಕನ್ಸೀಲರ್ ಹಾಕುವಂಥ ಟೈಮ್ ಮೆಲಾನಿಯಾ ಒಂದು ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ಐ ಆಮ್ ಇನ್ ದ ಶೇಡ್ 145. ಸೊ ಕನ್ಸೀಲರು ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಕನ್ಸೀಲರ್ ಯೂಸ್ ಮಾಡಬೇಕು ಟು ಕವರ್ ಅಪ್ ಯೋರ್ ಪಿಗ್ಮೆಂಟೇಷನ್. ಒಂದು ಚೂರು ಲೈಟ್ ಕೂಡ ಆಗಬಾರ್ದು. ಲೈಟ್ ಆದರೆ ಏನಾಗುತ್ತೆ, ಬೂದಿ ಥರ ಕಾಣುತ್ತೆ. ನಿಮ್ಮ ಸ್ಕಿನ್ ಟೋನ್ ಏನಿದೆ, ನಿಮ್ಮ ಫೇಸ್ ಕಲರ್ ಏನಿದೆ ನೋಡಿ, ಅದೇ ಒಂದು ಸ್ಕಿನ್ ಟೋನ್, ಅದೇ ಒಂದು ಅಂಡರ್ ಟೋನ್ ಇರುವಂಥ ಪ್ರಾಡಕ್ಟ್ನ ನೀವು ಚೂಸ್ ಮಾಡಬೇಕು. ಬೀಟ್ ಕನ್ಸಿಲರ್, ಬೀಟ್ ಫೌಂಡೇಶನ್, ಬೀಟ್ ಪೌಡರ್, ನಿಮ್ಮ ಐಬ್ರೋ ಪೆನ್ಸಿಲ್ ಎಲ್ಲನೂ ಅಷ್ಟೇ ನೀವು ನಿಮ್ಮ ಸ್ಕಿನ್ ಟೋನ್ ಏನಿದೆ ಅದಕ್ಕೆ ಮ್ಯಾಚ್ ಆಗಬೇಕು. ಸೊ ಆ ಒಂದು ಸೆಲೆಕ್ಷನ್ ಆಫ್ ಕಲರ್ಸ್ ನೀವು ಕಲ್ತ್ಕೊಬಿಟ್ರೆ ಮೇಕಪ್ ಬಂದು ಇಟ್ಸ್ ವೆರಿ ಈಸಿ ಯಾಕಂದರೆ ತುಂಬ ಜನ ಕಂಪ್ಲೇಂಟ್ಸ್ ಮಾಡೋದೇನು, ಮೇಕಪ್ ಸರಿ ಬ್ಲೆಂಡ್ ಆಗ್ತಿಲ್ಲ, ಪ್ಯಾಚಿಯಾಗಿ ಕಾಣಿಸ್ತಿದೆ, ಬೂದಿ ಥರ ಕಾಣಿಸ್ತಿದೆ. ಅದೆಲ್ಲ ಏನಕ್ಕಂದರೆ ಬೇಸಿಕ್ಕಾಗಿ ಒಂದು ಸ್ಟೆಪ್ ನೀವು ಏನು ತಪ್ಪು ಮಾಡೋದಂದರೆ ಸೆಲೆಕ್ಟಿಂಗ್ ಅ ರಾಂಗ್ ಶೇಡ್. ಇವತ್ತು ಮ್ಯಾಕ್ನ ಸ್ಟ್ರೋಪ್ ಕ್ರೀಮ್ನ ಮ್ಯಾಕ್ನ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿ ನಾನು ಅಪ್ಲೈ ಮಾಡ್ತಿದ್ದೀನಿ. ಏನಕ್ಕಂದರೆ ಆ ಒಂದು ಡ್ಯೂಯಿ ಮೇಕಪ್ ಬೇಕು ಅನ್ನೋದಕ್ಕೋಸ್ಕರ. ಸೊ ಜಸ್ಟ್ 1 ಪಂಪ್ ಆಫ್ ಫೌಂಡೇಶನ್, ಇದ್ರ ಜೊತೆ 1 ಪಂಪ್ ಆಫ್ ಸ್ಟ್ರೋಪ್ ಕ್ರೀಮ್. ಸೊ ಎಲ್ಲ ಇದೆರಡು ಚೆನ್ನಾಗಿ ಮಿಕ್ಸ್ ಮಾಡಿ, ಯೂಶ್ವಲಿ ನೀವು ಹೇಗೆ ಫೌಂಡೇಶನ್ ಅಪ್ಲೈ ಮಾಡ್ತಿರೋ ಅದೇ ರೂಟೀನ್, ಜಸ್ಟ್ ಡಾಟ್ ಇಟ್ ಆಲ್ ಓವರ್ ಯೋರ್ ಫೇಸ್. ಇದಾದ ನಂತರ ಒಂದು ಬ್ಯೂಟಿ ಬ್ಲೆಂಡರ್ ಆರ್ ಮೇಕಪ್ ಸ್ಪಂಜ್ ಈ ರೀತಿ ಅಲ್ಲಿ ಬ್ಲೆಂಡ್ ಮಾಡ್ಬೋದು. ಸೊ ಗೈಸ್, ಈಗ ನೀವು ನೋಡ್ಬೋದು ನಾನು ಬ್ಲೆಂಡ್ ಮಾಡ್ತಿರುವಾಗ ಸ್ಟ್ರೋಪ್ ಕ್ರೀಮ್ ಎಷ್ಟು ಒಂದು ಒಳ್ಳೆ ಒಂದು ಲೂಮಿನಸ್ ಎಫೆಕ್ಟ್ ಕೊಟ್ಟಿದೆ ನನ್ನ ಮುಖದಲ್ಲಿ. ಅಂದರೆ ಇಟ್ ಮೇಕ್ಸ್ ಯುವರ್ ಸ್ಕಿನ್ ಗ್ಲೋಯಿ. ಸ್ಟ್ರೋಪ್ ಕ್ರೀಮ್ ಏನಕ್ಕೆ ಯೂಸ್ ಮಾಡೋದಂದರೆ ಆ ಒಂದು ಗ್ಲೋಯಿ ಮೇಕಪ್, ಆ ಒಂದು ಶೈನಿ ಮೇಕಪ್ನ ಅಚೀವ್ ಮಾಡೋದಕ್ಕೆ. ನಿಮಗೆ ಒಂದು ಪ್ರಾಪರ್ ಮ್ಯಾಟ್ ಮೇಕಪ್ ಬೇಕಂದರೆ ಬರೀ ನೀವು ಫೌಂಡೇಶನ್ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ಕೆಲವ್ರು ಏನು ಮಾಡ್ತಾರೆ, ಫಸ್ಟು ಸ್ಟ್ರೋಪ್ ಕ್ರೀಮ್ನ ಹಾಕ್ತಾರೆ, ಮಾಯ್ಶ್ಚರೈಸರ್ ಪ್ರೈಮರ್ ಎಲ್ಲ ಆದ ನಂತರ ಅದಾದಮೇಲೆ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿ ಹಾಕ್ತಾರೆ. ಇಲ್ಲಾಂದರೆ ಬರೀ ಸ್ಟ್ರೋಪ್ ಕ್ರೀಮ್ ಹಾಕಿ ಅದ್ರ ಮೇಲೆ ಒಂದು ನ್ಯಾಚುರಲ್ ಶಿಯರ್ ಫಿನಿಶ್ ಕೊಡುವಂಥ ಒಂದು ಫೌಂಡೇಶನ್ ಹಾಕ್ತಾರೆ. ಇಲ್ಲಾಂದರೆ ನೋಡಿ ಈ ರೀತಿ ಮಿಕ್ಸ್ ಕೂಡ ಮಾಡಿ ಹಾಕ್ಬೋದು. ಸೊ ನಮಗೇನಂದರೆ ಆ ಒಂದು ಗ್ಲೋ ಕಾಣಿಸುತ್ತೆ ಮುಖದಲ್ಲಿ. ಇವಾಗ ನೀವು ನೋಡ್ತಿದ್ದೀರಲ್ಲ, ಸ್ಟ್ರೋಪ್ ಕ್ರೀಮ್ ಮಿಕ್ಸ್ ಮಾಡಿರೋದ್ರಿಂದ ಎಷ್ಟು ಒಂದು ಒಳ್ಳೆ ಗ್ಲೋ ಬಂದಿದೆ ಅಂತ. ಬೈ ದ ವೇ ನಾನು ಯೂಸ್ ಮಾಡಿದಂಥ ಮ್ಯಾಕ್ನ ಫೌಂಡೇಶನ್ ಶೇಡ್ ಬಂದು NC40. ಇಲ್ಲಿ ನಾನು ಹುದಾ ಬ್ಯೂಟಿಯ ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಇನ್ ದ ಶೇಡ್ ಪೌಂಡ್ ಕೇಕ್. ಸೊ ಇದನ್ನು ತೊಗೊಂಡು ಎಕ್ಸಸ್ ಪೌಡರ್ನ ಡಸ್ಟ್ ಮಾಡಿ ಈ ಒಂದು ಫೌಂಡೇಶನ್ನ ನೀಟಾಗಿ ಸೆಟ್ ಮಾಡ್ತಿದ್ದೀನಿ.
ಈ ಒಂದು ಪೌಡರ್ ಹೇಳ್ತೀನಲ್ಲ, ಇಟ್ಸ್ ದಿ ಬೆಸ್ಟ್ ಪೌಡರ್ ಅಂತ ಹೇಳ್ಬೋದು. ಇದು ಕಾಸ್ಟ್ಲಿ ಬಟ್ ವರ್ತ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಒಂಚೂರು ಕ್ರೀಸ್ ಆಗೋದಿಲ್ಲ. ಇಟ್ಸ್ ಬ್ಯೂಟಿಫುಲ್ಲಿ ಆನ್ ಯೋರ್ ಸ್ಕಿನ್. ವೆರಿ ವೆರಿ ಲೈಟ್ ಸ್ಮೂತ್ ಫಾರ್ಮುಲಾ ಇದೆ. ಆ್ಯಂಡ್ ಒಂದು ಸರಿ ನೀಟಾಗಿ ನಿಮ್ಮ ಫೇಸ್ನ ಸೆಟ್ ಮಾಡ್ಕೊಳ್ಳಿ ಮೇಕಪ್ ಫಿಕ್ಸರಿಂದ, ವೆರಿ ಇಂಪಾರ್ಟೆಂಟ್. ಆಮೇಲೆ ಲಾಸ್ಟಲ್ಲಿ ಇನ್ನೊಂದು ಸರಿ ಸೆಟ್ ಮಾಡ್ಕೊಳ್ಳಿ. ಆ್ಯಂಡ್ ಐಬ್ರೋಸ್ನ ಫಿಲ್ ಮಾಡೋದಕ್ಕೆ ಬೆನಿಫಿಟ್ನ ಪ್ರಿಸೈಸ್ಲಿ ಮೈ ಬ್ರೌಸ್ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ಶೇಡ್ ಬಂದು 4.5. ನೀವು ಯೂಸ್ ಮಾಡುವಂಥ ಐಬ್ರೋ ಪೆನ್ಸಿಲ್ ಆರ್ ಐಬ್ರೋ ಶೇಡ್ ಏನಿದೆ ಅದು ನಿಮ್ಮ ಐಬ್ರೋ ನ್ಯಾಚುರಲ್ ಐಬ್ರೋ ಹೇರ್ ಏನಿದೆ ಅದಕ್ಕೆ ಮ್ಯಾಚ್ ಆಗಬೇಕು. ಕೆಲವರಿಗೆ ಬ್ರೌನಿಷ್ ಇರುತ್ತೆ, ಅಂಥವರು ಬ್ರೌನ್ ಕಲರ್ ಐಬ್ರೋ ಪೆನ್ಸಿಲ್ ತೊಗೋಬೇಕು. ಕೆಲವ್ರಿಗೆ ಒಂದು ರೆಡ್ಡಿಶ್ ಅಂದರೆ ಮೆಜೆಂಟಾ ಪ್ಲಸ್ ಒಂದು ಬ್ರೌನಿಷ್ ಟೋನ್ ಇರುತ್ತೆ, ಅಂಥವರು ಅದು ಒಂದು ರೆಡ್ಡಿಶ್ ಶೇಡಲ್ಲೇ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ನಂದು ಒಂದು ಪ್ರಾಪರ್ ಬ್ಲ್ಯಾಕ್ ಹೇರ್ ಇದೆ ಐಬ್ರೋಸಲ್ಲಿ, ಸೊ ಅದಕ್ಕೆ ನಾನು ಯಾವಾಗಲೂ ಡಾರ್ಕ್ ಬ್ರೌನ್ ಆರ್ ಮೋಸ್ಟ್ಲಿ ಬ್ಲ್ಯಾಕನ್ನೇ ಯೂಸ್ ಮಾಡ್ತೀನಿ. ಸೊ ಈ ಒಂದು 4.5 ಶೇಡ್ ಏನಿದೆ ಬೆನಿಫಿಟ್ನ ಪ್ರಿಸೈಸ್ಲಿ ಮೈ ಬ್ರೌಸ್ ಐಬ್ರೋ ಪೆನ್ಸಿಲ್ ತುಂಬ ಚೆನ್ನಾಗಿದೆ. ಸೊ ಐಬ್ರೋ ಹೇರ್ನ ಒಂದು ಸರಿ ನೀಟಾಗಿ ಕೆಳಗೆ ಕೋಮ್ ಮಾಡಿದ್ರೆ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಕಾಣ್ಬೋದು. ಫಿಲ್ ಮಾಡಿದ ನಂತರ ಒಂದು ಸರಿ ಮೇಲಕ್ಕೆ ಕೋಮ್ ಮಾಡಿ ಅಗೇನ್ ಗ್ಯಾಪ್ಸ್ನ ಫಿಲ್ ಮಾಡಿ ಒಂದು ಸರಿ ಔಟ್ಲೈನ್ ಕೊಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ಐಬ್ರೋಸ್. ಲೆಟ್ಸ್ ಸ್ಟಾರ್ಟ್ ಐ ಮೇಕಪ್. ಜಾಕ್ಲಿನ್ ಹಿಲ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಇದು ವಾಲ್ಯೂಮ್ 2 ಪ್ಯಾಲೆಟ್. ತುಂಬ ಚೆನ್ನಾಗಿದೆ. ನ್ಯೂಡ್ ಶೇಡ್ಸ್ ಮತ್ತು ಕೆಲವೊಂದಷ್ಟು ಪರ್ಪಲಿಶ್ ಮೆಜೆಂಟಾ ಶೇಡ್ಸ್ ಈ ರೀತಿ ಎಲ್ಲ ಇದೆ. ಸೊ ನೀವು ನೋಡ್ತಿರುವಂಥ ಮೋರ್ ಲೈಕ್ ಸ್ಕಿನ್ ಲೈಕ್ ಕಲರ್ ಅಂದರೆ ಪೀಚಿ ಪಿಂಕ್ ಕಲರ್ನ ತೊಗೊಂಡು ನಾನು ಲೈಟಾಗಿ ಟ್ರಾನ್ಸಿಷನ್ ಅಪ್ಲೈ ಮಾಡ್ತಿದ್ದೀನಿ. ಸೊ ಒಂದು ಲೈಟ್ ಕಲರ್ ಫಸ್ಟು ನಾವು ಕ್ರೀಸ್ ಮೇಲೆ ಇಟ್ಟು ಬ್ಲೆಂಡ್ ಮಾಡೋದ್ರಿಂದ ನೆಕ್ಸ್ಟ್ ನಾವು ಯೂಸ್ ಮಾಡೋ ಡಾರ್ಕ್ ಕಲರ್ಸ್ ಬ್ಲೆಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಒಂದು ರೆಡ್ಡಿಶ್ ಪಿಂಕ್ ಶೇಡ್ನ ತೊಗೊಂಡು ಇದು ಡಾರ್ಕ್ ಶೇಡ್ ಆಗಿರೋದ್ರಿಂದ ಇದನ್ನು ನಾನು ಕ್ರೀಸ್ನ ಮತ್ತು ಔಟರ್ ಕಾರ್ನರ್ನ ಡಿಫೈನ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದೀನಿ. ನೋಡಿ, ಒಂದು ಈಸಿ ಟ್ರಿಕ್ ಇವತ್ತಿನ ವೀಡಿಯೋಲಿ ನಾನು ತೋರಿಸ್ತೀನಿ. ಒಂದು ಸ್ಮಾಲ್ ಅಂದರೆ ವೆರಿ ಥಿನ್ ಟಿಪ್ ಇರುವಂಥ ಪೆನ್ಸಿಲ್ ಬ್ರಷ್ನ ತೊಗೊಂಡು ಜಸ್ಟ್ ಡಿಫೈನ್ ಯೋರ್ ಔಟರ್ ಕ್ರೀಸ್, ಔಟರ್ ಕಾರ್ನರ್ ಮತ್ತು ನಿಮ್ಮ ಕ್ರೀಸ್ನ ಈ ರೀತಿ ಔಟ್ಲೈನ್ ಮಾಡ್ಕೊಳ್ಳಿ. ಆಗ ಏನಾಗುತ್ತೆ, ಯೋರ್ ಬ್ಲೆಂಡಿಂಗ್ ಬಿಕಮ್ಸ್ ಈಸಿಯರ್. ತುಂಬ ಜನಕ್ಕೆ ಈ ಒಂದು ಟ್ರಿಕ್ ತುಂಬ ಹೆಲ್ಪ್ ಆಗಿದೆ, ಅಂದರೆ ಕರೆಕ್ಟಾಗಿ ಪ್ರಾಡಕ್ಟ್ನ ಅಪ್ಲೈ ಮಾಡೋದಕ್ಕೆ ಬ್ಲೆಂಡ್ ಮಾಡೋದಕ್ಕೆ. ಈಗ ನೋಡಿ, ಬ್ಲೆಂಡಿಂಗ್ ಇಸ್ ವೆರಿ ವೆರಿ ಈಸಿ. ನಾನು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ನ ತೊಗೊಂಡು ಬ್ಲೆಂಡ್ ಮಾಡ್ತಿದ್ದೀನಿ. ಈಗ ನಾನು ಬ್ಲ್ಯಾಕ್ ಐ ಶ್ಯಾಡೋ ತೊಗೊಳ್ತಿದ್ದೀನಿ. ಬ್ಲ್ಯಾಕ್ ಆಗಿರೋದ್ರಿಂದ ನೀವು ಎಕ್ಸ್ಟ್ರಾ ಕೇರ್ಫುಲ್ಲಾಗಿರಬೇಕಾಗತ್ತೆ, ಬಿಕಾಸ್ ಡಾರ್ಕ್ ಕಲರ್ಸ್ ಹ್ಯಾಂಡಲ್ ಮಾಡುವಾಗ ಮೇಕಪ್ಪಲ್ಲಿ ಯು ನೀಡ್ ಟು ಬಿ ಎಕ್ಸ್ಟ್ರಾ ಕೇರ್ಫುಲ್. ಸೊ ಬ್ಲ್ಯಾಕ್ನ ತೊಗೊಂಡು ಜಸ್ಟ್ ನಾನು ಔಟರ್ ಕಾರ್ನರಲ್ಲಿ ಮಾತ್ರ ನೋಡಿ ಈ ಥರ ವಿ ಶೇಪಲ್ಲಿಟ್ಟು ಅಪ್ಲೈ ಮಾಡ್ತಿದ್ದೀನಿ. ಆ್ಯಂಡ್ ಇದನ್ನು ಅಗೇನ್ ಆ ಒಂದು ಟೇಪರ್ ಬ್ಲೆಂಡಿಂಗ್ ಬ್ರಷ್ನಿಂದಾನೇ ಬ್ಲೆಂಡ್ ಮಾಡ್ತಿದ್ದೀನಿ. ಸೊ ಈ ಒಂದು ಟ್ರಿಕ್ನ ನೀವು ಈಸಿಯಾಗಿ ಫಾಲೋ ಮಾಡ್ಬೋದು, ಯಾಕಂದರೆ ಕೆಲವರಿಗೆ ಆ ಪ್ರಾಡಕ್ಟ್ನ ಎಲ್ಲಿಡಬೇಕು, ಹೇಗೆ ಬ್ಲೆಂಡ್ ಮಾಡಬೇಕು, ಜಾಸ್ತಿ ಕಡಿಮೆ ಆಗಿಬಿಡುತ್ತೆ, ಭಯ ಇರುತ್ತೆ. ಅಂಥವ್ರು ಈ ಒಂದು ಟ್ರಿಕ್ನ ಫಾಲೋ ಮಾಡಿ ಕರೆಕ್ಟಾಗಿ ನಿಮಗೆ ಪ್ರಾಪರ್ ಕಂಟ್ರೋಲ್ ಇರುತ್ತೆ. ನೀವು ಎಷ್ಟು ಪ್ರಾಡಕ್ಟ್ ಹಾಕ್ತಿದ್ದೀರಾ, ಎಲ್ಲಿ ಹಾಕ್ತಿದ್ದೀರಾ ಅನ್ನೋದ್ರ ಬಗ್ಗೆ. ಸೊ ಈಗ ಬ್ಲೆಂಡ್ ಆದ ನಂತರ ನೀವು ನೋಡ್ಬೋದು ಎಷ್ಟು ಈಸಿ ಅನಿಸ್ಬಿಡುತ್ತಲ್ವಾ, ಆ್ಯಂಡ್ ಇಟ್ ಗೆಟ್ಸ್ ಡನ್ ಸೋ ಕ್ವಿಕ್ ಆಲ್ಸೋ. ಸೊ ಜಸ್ಟ್ ಫೋಕಸ್ ಆನ್ ಯೋರ್ ಔಟರ್ ಕಾರ್ನರ್. ಈ ರೀತಿ ರೌಂಡಾಗಿ ಸರ್ಕ್ಯುಲರ್ ಮೋಷನ್ಸಲ್ಲೇ ಬ್ಲೆಂಡ್ ಮಾಡಿ, ಆ್ಯಂಡ್ ಔಟರ್ ಕಾರ್ನರ್ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿ, ಕ್ರೀಸ್ನ ಚೆನ್ನಾಗಿ ಬ್ಲೆಂಡ್ ಮಾಡಿ, ಆಗಲೇ ನಿಮ್ಮ ಐ ಮೇಕಪ್ ಬ್ಯೂಟಿಫುಲ್ಲಾಗಿ ಕಾಣೋದು. ಸೊ ನೋಡಿ ಎಷ್ಟು ಒಳ್ಳೆ ಡಿಫೈನ್ಡ್ ಆಗಿದೆ. ಪ್ಯಾಕ್ನ ಸ್ಪಾರ್ಕ್ಲಿ ಡಿಸ್ಟ್ರಾಕ್ಷನ್ ಗ್ಲಿಟರ್ ಪ್ರೈಮರ್ನ ತೊಗೊಂಡು ನಾನು ಫುಲ್ ಕ್ರೀಸ್ ಏರಿಯಾ ಮೇಲೆ ಹಾಕ್ತಿದ್ದೀನಿ. ಯಾಕಂದರೆ ಇದನ್ನು ಹಾಕಿ ಆಮೇಲೆ ನಾನು ಗ್ಲಿಟರ್ ಶ್ಯಾಡೋ ಹಾಕೋದ್ರಿಂದ, ಅಂದರೆ ಶಿಮ್ಮರ್ ಶ್ಯಾಡೋ ಅವ್ರ ಗ್ಲಿಟರ್ ಶ್ಯಾಡೋ ಯಾವುದಾದ್ರೂ ಹಾಕೋದ್ರಿಂದ ಆ ಒಂದು ಐ ಶ್ಯಾಡೋ ಇನ್ನೂ ಎದ್ದು ಕಾಣುತ್ತೆ, ಅದರಲ್ಲಿರುವಂಥ ಗ್ಲಿಟರ್ ಪಾರ್ಟಿಕಲ್ಸ್ ಎಲ್ಲ ಎದ್ದು ಕಾಣುತ್ತೆ. ಸೊ ಬ್ರೈಡಲ್ ಮೇಕಪ್ಗೆ ಈ ಥರ ಒಂದು ಸಣ್ಣ ಪುಟ್ಟ ಪ್ರಾಡಕ್ಟ್ಸ್ ಇಟ್ಕೊಂಡ್ರೆ ನಿಮ್ಮ ಮೇಕಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ಗೋಲ್ಡ್ ಐ ಶ್ಯಾಡೋನ ತೊಗೊಂಡು ಇದು ಜಸ್ಟ್ ಮೋರ್ ಲೈಕ್ ಒಂಥರ ಕಾಪರಿಶ್ ಗೋಲ್ಡ್ ಥರ ಇದೆ, ಕಾಪರ್ ಗೋಲ್ಡ್ ಅಂತೀವಲ್ಲ ಆ ಥರ ಶೇಡ್ ಇದೆ. ಸೊ ಇದನ್ನು ಒಂದು ಫ್ಲ್ಯಾಟ್ ಐ ಶ್ಯಾಡೋ ಬ್ರಷ್ನಿಂದ ನಾನು ಎಂಟೈರ್ ಐಲಿಡ್ ಮೇಲೆ ಹಾಕ್ತಿದ್ದೀನಿ. ಔಟರ್ ಕಾರ್ನರಲ್ಲಿ ಜಾಸ್ತಿ ಹಾಕೋ ಅಗತ್ಯ ಇಲ್ಲ. ಈಗ ಔಟರ್ ಕಾರ್ನರ್ನ ಇನ್ನೊಂಚೂರು ಇಂಟೆನ್ಸಿಫೈ ಮಾಡೋಣ, ಯಾಕಂದರೆ ಈಗ ನಾನು ಹಾಕಿರೋ ಗೋಲ್ಡು ಔಟರ್ ಕಾರ್ನರಲ್ಲಿ ಇನ್ನೊಂಚೂರು ಡೆಪ್ತ್ ಇದ್ದರೆ ಆ ಗೋಲ್ಡ್ ಇನ್ನೂ ತುಂಬ ಬ್ಯೂಟಿಫುಲ್ಲಾಗಿ ಎದ್ದು ಕಾಣುತ್ತೆ. ಸೊ ನೋಡಿ, ಒಂದು ನಾವು ಮಾಡ್ತಾಯಿದ್ರೆ ಐ ಮೇಕಪ್ಪು ನೆಕ್ಸ್ಟ್ ಸ್ಟೆಪ್ ನಮಗೆ ಐಡಿಯಾ ಬರುತ್ತೆ. ಸೊ ಈ ಪ್ರಾಡಕ್ಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಹೀಗೆ ಬ್ಲೆಂಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಈ ಕಲರ್ ಹಾಕಿದ್ರೆ ಹೀಗಿರುತ್ತೆ ಅಂತ. ಸೊ ಇಟ್ ಆಲ್ ಕಮ್ಸ್ ಔಟ್ ಆಫ್ ಪ್ರಾಕ್ಟೀಸ್. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಮೇಕಪ್ ಇಂಪ್ರೂವ್ ಆಗುತ್ತಾ ಹೋಗುತ್ತೆ. ಸೊ ನಾನೀಗ ಇನ್ನೊಂದು ಸರಿ ಬ್ಲ್ಯಾಕ್ ಹಾಕಿ ಡೆಪ್ತ್ ಕೊಟ್ಟಿದ ಮೇಲೆ ಗೋಲ್ಡ್ ಕಲರ್ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ. ಹಿಯರ್ ಇಸ್ ಅನದರ್ ಟ್ರಿಕ್. ನೀವು ಯೂಸ್ ಮಾಡುವಂಥ ಐ ಶ್ಯಾಡೋ ಬ್ರಷ್ನ ಸೆಟ್ಟಿಂಗ್ ಸ್ಪ್ರೇಯಿಂದ ಒದ್ದೆ ಮಾಡಿಕೊಂಡು ನೋಡಿ, ಮತ್ತೆ
ನೀವು ಶಿಮ್ಮರ್ ಶ್ಯಾಡೋ ಹಾಕ್ಬೋದು. ಇದರಲ್ಲಿ ಒಂದು ಚಂಕಿ ಗೋಲ್ಡ್ ಪಾರ್ಟಿಕಲ್ಸ್ ಇದೆ. ಇದನ್ನು ನಾನು ಜಸ್ಟ್ ಸೆಂಟರ್ ಆಫ್ ಐಲಿಡ್ ಮಾತ್ರ ಹಾಕ್ತಿದ್ದೀನಿ ಟು ಗಿವ್ ದಟ್ ಎಕ್ಸ್ಟ್ರಾ ಉಂಫ್ ಅಂತೀವಲ್ಲ ಅದಕ್ಕೆ. ಇನ್ನು ಗೋಲ್ಡ್ ಗ್ಲಿಟ್ರಿ ಚೆನ್ನಾಗಿ ಕಾಣುತ್ತೆ. ಹುದಾ ಬ್ಯೂಟಿಯ ಒಂದು ಲಿಕ್ವಿಡ್ ಐಲೈನರ್ನ ತೊಗೊಂಡು ಒಂದು ಪ್ರಾಪರ್ ಐಲೈನರ್ ಹಾಕ್ತಿದ್ದೀನಿ, ವಿಂಗ್ಡ್ ಐಲೈನರ್. ಸೊ ಬ್ರೈಡಲ್ ಮೇಕಪ್ ಅಂದರೆ ಕ್ಲಾಸಿಯಾಗಿ ಕಾಣೋದಂದರೆ ಒಂದು ಪ್ರಾಪರ್ ವಿಂಗ್ಡ್ ಐಲೈನರ್. ಆ್ಯಂಡ್ ಈಗ ಫೇಸಸ್ ಕ್ಯಾನಡಾನ ಕಾಜಲ್ನ ತೊಗೊಂಡು ಜಸ್ಟ್ ಲೈಟಾಗಿ ವಾಟರ್ ಲೈನ್ ಮೇಲೆ ಹಾಕಿ ರೀತಿ ಬ್ಲೆಂಡ್ ಮಾಡ್ತಿದ್ದೀನಿ ಯೂಸಿಂಗ್ ಒಂದು ಸ್ಮಾಲ್ ಪೆನ್ಸಿಲ್ ಬ್ರಷ್. ಸೊ ನಾನಿಲ್ಲಿ ಇವಾಗ ಒಂದು ಐ ಮೇಕಪ್ ಮಾಡುವಾಗ ರೆಡ್ಡಿಶ್ ಪಿಂಕ್ ಶೇಡ್ ಏನು ಯೂಸ್ ಮಾಡಿದೆ, ಡಾರ್ಕ್ ರೆಡ್ಡಿಶ್ ಪಿಂಕ್, ಅದನ್ನು ತೊಗೊಂಡೆ ಈ ಬ್ಲ್ಯಾಕ್ ಜೊತೆ ಸ್ಮಡ್ಜ್ ಮಾಡ್ತಿದ್ದೀನಿ. ಸೊ ಆ ಒಂದು ಕಲರ್ ಕಾಂಬಿನೇಷನ್ ಕರೆಕ್ಟಾಗಿ ಕಂಪ್ಲೀಟಾಗಿ ಬ್ಯೂಟಿಫುಲ್ಲಾಗಿ ಕಾಣೋದಕ್ಕೆ ಅಂತ. ಐ ಮೇಕಪ್ ಮುಗಿದಿದ ನಂತರ ಯು ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಅಪ್ಲೈ ಯೋರ್ ಮಸ್ಕರ ಹಾಕೋದಕ್ಕಿಂತ ಮೊದಲು ಐಲ್ಯಾಶಸ್ನ ಕರ್ಲ್ ಮಾಡಿದೆ. ಇದಾದ ನಂತರ ಬೆನಿಫಿಟ್ನ ಬ್ಯಾಡ್ ಗರ್ಲ್ ಬ್ಯಾಂಗ್ ಅನ್ನುವಂಥ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ಈ ಒಂದು ಮಸ್ಕರ ಒಳ್ಳೆ ಲಿಫ್ಟ್ ಕೊಡುತ್ತೆ, ವಾಲ್ಯೂಮ್ ಕೊಡುತ್ತೆ. ಸೊ ಇದು ನಿಮಗೆ ಕಾಸ್ಟ್ಲಿ ಅನಿಸಿದ್ರೆ ಯು ಕ್ಯಾನ್ ಟ್ರೈ ಲಾರಿಯಲ್ನ ಲ್ಯಾಶ್ ಪ್ಯಾರಡೈಸ್ ಮಸ್ಕರ. ತುಂಬಾ ಒಂದು ಒಳ್ಳೆ ಮಸ್ಕರ, ಲಿಫ್ಟ್ ವಾಲ್ಯೂಮ್ ಕೊಡೋದ್ರಲ್ಲಿ. ಆ್ಯಂಡ್ ಈಗ ಫಾಲ್ಸ್ ಐಲ್ಯಾಶಸ್ ಹಾಕ್ಕೊಂಡೆ ಬಿಕಾಸ್ ಇಟ್ಸ್ ಅ ಬ್ರೈಡಲ್ ಮೇಕಪ್. ಸೊ ಫಾಲ್ಸ್ ಐಲ್ಯಾಶಸ್ ಹಾಕಿದ ನಂತರ ಲೆಟ್ಸ್ ಕಮ್ ಟು ಫೇಸ್ ಮೇಕಪ್. ಬೆನಿಫಿಟ್ನ ಚೀಕ್ ಸ್ಟಾರ್ಸ್ ಪ್ಯಾಲೆಟ್ ತೊಗೊಂಡೆ. ಸೊ ಇದರಲ್ಲಿ ಇದು ಒಂದು 3-in-1 ಪ್ರಾಡಕ್ಟ್ ಇರುವಂಥ ಪ್ಯಾಲೆಟ್. ಇದರಲ್ಲಿ ಹುಲಾ ಬ್ರಾನ್ಸರ್ ಇದೆ. ಬೆನಿಫಿಟ್ನ ಹುಲಾ ಬ್ರಾನ್ಸರ್ ಇಟ್ಸ್ ಅ ವೆರಿ 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 ಪಾಪ್ಯುಲರ್ ಶೇಡ್. ಸೊ ಇದನ್ನು ನೀವು ನಿಮ್ಮ ಫೇಸ್ನ ಬ್ರಾನ್ಸ್ ಮಾಡೋದಕ್ಕೆ ಆ್ಯಂಡ್ ಕಾಂಟೋರಿಂಗೋಸ್ಕರ ಯೂಸ್ ಮಾಡ್ಬೋದು. ತುಂಬಾ ಒಂದು ಬಟರಿ ಸ್ಮೂತ್ ಫಾರ್ಮುಲಾ ಇದೆ, ತುಂಬ ನೀಟಾಗಿ ಅಪ್ಲೈ ಮಾಡ್ಬೋದು. ಆ ಒಂದು ಪ್ರಾಪರ್ ಶ್ಯಾಡೋ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಫೇಸ್ ಮೇಲೆ. ಸೊ ಈ ರೀತಿ ಕಾಂಟೋರ್ ಬ್ರಷ್ನ ತೊಗೊಂಡು ಚೀಕ್ ಬೋನ್ಸ್ ಮೇಲೆ ಅಪ್ಲೈ ಮಾಡ್ತಿದ್ದೀನಿ, ಕಾಂಟೋರ್ ಥರಾನೇ. ಸೊ ಬೇಸಿಕಲಿ ಇದೊಂದು ಬ್ರಾನ್ಸರ್, ಬಟ್ ನಾನು ತುಂಬ ಸರಿ ಇದನ್ನು ಕಾಂಟೋರ್ ರೀತಿಯಲ್ಲೂ ಯೂಸ್ ಮಾಡಿದ್ದೀನಿ. ತುಂಬ ನ್ಯಾಚುರಲ್ ಆಗಿ ಕಾಣುತ್ತೆ. ಇಟ್ಸ್ ದ ರೈಟ್ ಬ್ರೌನ್ ನನಗೆ. ಆ್ಯಂಡ್ ಈ ಒಂದು ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನ ತೊಗೊಂಡು ನಾನು ನೋಸ್ನ ಕಾಂಟೋರ್ ಮಾಡ್ತಿದ್ದೀನಿ. ಈಗ ಸ್ಟ್ರೈಟಾಗಿ ಕಾಣುತ್ತೆ, ನೋಸ್ ವೆಲ್ ಡಿಫೈನ್ಡ್ ಆಗಿ ಕಾಣುತ್ತೆ. ಶುಗರ್ ಬಾಂಬ್ ಅನ್ನುವಂಥ ಬ್ಲಷ್ ಇದರಲ್ಲೇ ಇದೆ. ಸೊ ಅದನ್ನೇ ತೊಗೊಂಡು ನಾನು ಬ್ಲಷ್ ಹಾಕ್ತಿದ್ದೀನಿ. ಇನ್ನೊಂದು ಜಾರ್ಜಿಯಾ ಅನ್ನುವಂಥ ಒಂದು ಲೈಟ್ ಶೇಡ್ ಇದೆ, ಲೈಟ್ ಶಿಮ್ಮರ್ ಶೇಡ್ ಇದೆ. ಬಟ್ ಅದು ಹೈಲೈಟರ್ ಥರ ಕೊಟ್ಟಿದ್ದಾರೆ ಅಂದ್ಕೊಳ್ತೀನಿ, ಬಟ್ ನಾನು ಅದನ್ನು ಯೂಸ್ ಮಾಡೋದಿಲ್ಲ. ಮೇಬಲಿನ ಮಾಸ್ಟರ್ ಕ್ರೋಮ್ ಹೈಲೈಟರ್ನ ಯೂಸ್ ಮಾಡ್ತಿದ್ದೀನಿ ನನ್ನ ಫೇಸ್ನ ಹೈಲೈಟ್ ಮಾಡಲಿಕ್ಕೆ. ಎಷ್ಟು ಒಂದು ಒಳ್ಳೆ ಹೈಲೈಟರ್ ನೀವು ನೋಡ್ಬೋದು. ಬ್ರೈಡಲ್ ಮೇಕಪ್ಗಂತೂ ಸಖತ್ತಾಗಿ ಸೂಟ್ ಆಗುತ್ತೆ. ಸೊ ನನ್ನ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ನನ್ನ ಕಣ್ಣಿನ ಇನ್ನರ್ ಕಾರ್ನರ್, ಐಬ್ರೋ ಬೋನ್ ಎಲ್ಲ ಹೈಲೈಟ್ ಮಾಡ್ತಿದ್ದೀನಿ. ಬ್ರೈಡಲ್ ಮೇಕಪ್ ಮಾಡೋದಕ್ಕೆ ಈ ಒಂದು ಹೈಲೈಟರ್ ತುಂಬ ಚೆನ್ನಾಗಿದೆ. ಮೇಬಲಿನ್ ಮಾಸ್ಟರ್ ಕ್ರೋಮ್ ಹೈಲೈಟರ್ ಇನ್ ದ ಶೇಡ್ ಮೋಲ್ಟನ್ ಗೋಲ್ಡ್, ತುಂಬ ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಸೊ ಹೈಲೈಟರ್ ಏನಕ್ಕೆ ಹಾಕೋದಂದರೆ ಆ ಒಂದು ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಎಲ್ಲ ನೀಟಾಗಿ ಎದ್ದು ಕಾಣುತ್ತೆ. ಲೈಕ್ ಗ್ಲಾಸಿಯಾಗಿ ಮಾಡುತ್ತೆ ನಿಮ್ಮ ಮೇಕಪ್. ಇನ್ನು ವೆಲ್ ಡಿಫೈನ್ಡ್ ಆಗಿ ಕಾಣುತ್ತೆ, ನಿಮ್ಮ ಫೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಲವ್ ಅರ್ತ್ನ ಸ್ಯಾಂಗ್ರಿಯಾ ಅನ್ನುವಂಥ ಒಂದು ಬ್ಯೂಟಿಫುಲ್ ರೆಡಿಶ್ ಶೇಡ್ನ ತೊಗೊಂಡು ನಾನು ಈ ಲುಕ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಸೊ ಗೋಲ್ಡ್ ಆ್ಯಂಡ್ ಬ್ರೌನ್ ಸ್ಮೋಕಿ ಐ ಜೊತೆಗೆ ಬ್ರೈಡಲ್ ಮೇಕಪ್ ಅಂದರೆ ಒಂದು ಮರೂನ್ ಡಾರ್ಕ್ ಶೇಡ್ ಲಿಪ್ಸ್ಟಿಕ್ ಹಾಕಿದ್ರೆ ಇಟ್ ಲುಕ್ಸ್ ಬ್ಯೂಟಿಫುಲ್ ಆ್ಯಂಡ್ ಸ್ಟನ್ನಿಂಗ್. ಸೊ ಒಂದು ಪ್ರಾಪರ್ ಬ್ರೈಡಲ್ ಮೇಕಪ್ ಲುಕ್ನ ಕಂಪ್ಲೀಟ್ ಮಾಡೋದಕ್ಕೆ ಅದರದ್ದೇ ಆದ ಜ್ಯುವೆಲ್ರಿ, ಹೇರ್ ಸ್ಟೈಲ್, ಬೊಟ್ಟು, ಸಾರಿ ಜೊತೆ ಎಲ್ಲ ನೋಡಿದಾಗ ನಿಮಗಿನ್ನೂ ನಾನು ಹೇಳಿದ್ನಲ್ವ ಆ ಒಂದು ಮೇಕಪ್ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗುತ್ತೆ. ಸೊ ಫುಲ್ ಫೇಸ್ನ ಇನ್ನೊಂದು ಸರಿ ಸೆಟ್ ಮಾಡಿ ನಾನು ಮ್ಯಾಕ್ನ ಸ್ಟುಡಿಯೋ ಫಿಕ್ಸ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿದೆ. ಗ್ಲಿಟರಿ ಗೋಲ್ಡ್ ಪಾರ್ಟಿಕಲ್ಸ್ ಇರುವಂಥ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ. ಸೊ ಇದರಲ್ಲೂ ಕೂಡ ಗ್ಲಿಟರ್ ಪಾರ್ಟಿಕಲ್ಸ್ ಇರೋದ್ರಿಂದ ನಿಮ್ಮ ಮೇಕಪ್ ಇನ್ನೂ ಎಕ್ಸ್ಟ್ರಾ ಡ್ಯೂಯಿ ಆ್ಯಂಡ್ ಶೈನಿ ಮಾಡುತ್ತೆ, ವಿಚ್ ಇಸ್ ಗುಡ್ ಫಾರ್ ಬ್ರೈಡಲ್ ಮೇಕಪ್ ಸೊ ಈಗ ನನ್ನ ಮೇಕಪ್ ಕಂಪ್ಲೀಟ್ ಆಗಿದೆ. ನಿಮ್ಗೆ ಏನು ಅನ್ನಿಸ್ತು? ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತಾ? ಸೊ ಈ ವಿಡಿಯೋನೇ ನೀವು ಮತ್ತೆ ಪ್ರಾಕ್ಟೀಸ್ ಮಾಡ್ತಾರಿ ನಿಮ್ದೇನಾದರೂ ಮನೆಯಲ್ಲಿ ಫಂಕ್ಷನ್ ಇದ್ದರೆ. ಸೊ ಒಂದೇ ಸರಿ ಟ್ರೈ ಮಾಡಿದ್ರೆ ಫಂಕ್ಷನ್ ದಿನ ಏನಾಗುತ್ತೆ, ಸರಿಗೆ ಬರೋದಿಲ್ಲ. ಯಾಕಂದರೆ ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ನಿಮ್ಮ ಮೇಕಪ್ನ ಪರ್ಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಸಿ ಯು ಆಲ್ ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.